ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ಲೈಫ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಅಂದರೆ ನಮ್ಮೂರಲ್ಲಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಮಾರಿ ಹಬ್ಬ ಇತ್ತು. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮೂರಲ್ಲಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ಹಬ್ಬ ಇತ್ತು. ನಾವು ಮಾರಿ ಹಬ್ಬ ಅಂತೀವಿ. ಹಬ್ಬ ಇದರಿಂದ ನಾವು ಹಬ್ಬದ ದಿನ ಇವಾಗ ಸಾಯಂಕಾಲ, ಮಂಗಳವಾರ ಸಾಯಂಕಾಲ ಹೊಸ ತಗೊಳಕ್ಕೆಲ್ಲ ರೆಡಿ ಮಾಡ್ಕೊಂಡು ನೀರು ಹಿಡ್ಕೊಂಡು ವಾಸ ಮಡಿಕೆ ಮತ್ತು ತಾಮ್ರದ ಬಿಂದಿಗೆ ಒಂದು ಚೆಂಬು ಇದರಲ್ಲಿ ನೀರು ಇಟ್ಕೊಂಡು ಬೆಳಗ್ಗೆ ನೀರು ಇಟ್ಕೊಂಡು ಇಟ್ಟು ಅದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ ಇಟ್ಟು ಗಂಧ ಕಡ್ಡಿ, ಕಾಯಿ, ಬಾಳೆಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿ ಧೂಪ ಮತ್ತು ಕೆಂಡಕ್ಕೆ ಹಿಡ್ದು ಧೂಪ ಹಾಕಿ ಪೂಜೆ ಮಾಡ್ತೀವಿ. ಅದಕ್ಕೆ ಹೊಸ ನೀರು ತಗೊಳಕ್ಕೆಲ್ಲ ಹಿಡಿತಾರೆ. ಹೊಸ ನೀರು ತಗೊಂಡು ಯಾವ ಥರ ಪೂಜೆ ಮಾಡ್ತೀವಿ ಅದನ್ನು ಲಾಂಗಾಗಿ ಲೆಂತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೊಂದು ಕಡೆ ಬರೀ ಅದನ್ನೇ ಕಂಟೆಂಟ್ ಹಾಕಿದ್ದೀರಾ ಅಂತ. ಅಂದರೆ ನಾವು ಯಾವ ರೀತಿ ಹೊಸ ನೀರು ತಗೊಂಡು ನಮ್ಮ ಆಚರಣೆ ಯಾವ ರೀತಿ ಇರುತ್ತೆ ಅಂತ ಅದನ್ನು ಹಾಕಿರೋದಷ್ಟೇ. ಮತ್ತು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಕಾಯಿನೂ ಈ ಥರ ನಮಸ್ಕಾರ ಮಾಡಿ ಸುತ್ತಬಿಟ್ಟು ಅದನ್ನು ಕಾಯಿನ ಹೊಡೆದು ಅದೇ ಎಳ್ನೀರನ್ನ ಬಿಂದಿಗೆ ಮತ್ತು ಮಡಿಕೆಗೆ ಹಾಕಬೇಕು. ನಮಸ್ಕಾರ ಮಾಡ್ಕೊಂಡು ಕಾಯಿನ ಹೊಡಿತಾ ಇದ್ದಾರೆ ನಮ್ಮ ಮನೆಯವರು. ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಎಲ್ಲ. ಪೂಜೆ ಮಾಡಿಕೊಂಡು ಮತ್ತು ಮನೆಯವರೆಲ್ಲ ಎಲ್ಲರೂ ಪೂಜೆ ಮಾಡಿದ್ರು. ಅವರೆಲ್ಲ ಪೂಜೆ ಮಾಡಾದ್ಮೇಲೆ ಎಲ್ಲರೂ ಒಬ್ಬರಾಗಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಇವಾಗ ಮಕ್ಕಳು ನಾನು ಮಾಡ್ತೀನಿ ಅಂತಿದ್ರು. ಮತ್ತು ಕಾಯೆಲ್ಲ ಹೊಡೆದು ಕರ್ಪೂರ, ಗಂಧ ಕಡ್ಡಿ ಎಲ್ಲ ಹಚ್ಚಿ ಮಕ್ಕಳು ಮಧ್ಯೆ ಬಂದು ನಾನು ಮಾಡ್ತೀನಿ ಅಂತ ಮಧ್ಯೆ ತೀಟ್ಲೆ ಮಾಡ್ತಾರೆ ನಡೆಯಲ್ಲಿ. ನಾನು ಮಾಡ್ತೀನಿ ಅಂತ ಬಾಳೆಹಣ್ಣು ಇದು ಮಾಡಿ ತಿನ್ಕೊಬಿಡ್ತಾರೆ ಅನ್ನೋ ಭಯ ನಮಗೆ ಪೂಜೆ ಮಾಡೋವ್ರಿಗೆ. ಅವ್ರಿಗೆ ತಿನ್ನೋಕ್ಕೆ ಆದರೆ ಪೂಜೆ ಮಾಡೋರು ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಇರಬೇಕಲ್ವ. ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಪೂಜೆ ಮಾಡಿದ್ಮೇಲೆ ನೆಕ್ಸ್ಟು ನನ್ನ ಮಗ ನಾನು ಮಾಡ್ತೀನಿ ಅಂತ ಅಂತಿದ್ದಾನೆ. ಇದಕ್ಕೆಲ್ಲ ಪೂಜೆ ಮಾಡಿ ಮತ್ತು ದೇವ್ರಿಗೆ ನಮಸ್ಕಾರ ಮಾಡಿಸ್ಕೊಂಡು ದೇವ್ರ ಪೂಜೆ ಮಾಡಿ ಅಂದರೆ ಸೂರ್ಯದೇವನ ನಮಸ್ಕಾರ ಮಾಡ್ಕೊಂಡು ಇವಾಗ ನನ್ನ ಮಗ ನಾನು ಪೂಜೆ ಮಾಡ್ತಿದ್ದೀನಿ ಅಂತಿದ್ದಾನೆ. ನೆಕ್ಸ್ಟು ನಮ್ಮ ಮನೆಯವರು ಅವರು ಹಣೆಗೆ ವಿಭೂತಿಯೆಲ್ಲ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಇವಾಗ ನನ್ನ ಮಗ ಪೂಜೆ ಮಾಡ್ತಿದ್ದಾನೆ. ಅವನು ಮಾಡ್ತೀನಿ ಅಂತ ನಮ್ಮ ಅಮ್ಮ ಧೂಪ ಹಾಕ್ತಿದ್ದಾರೆ. ಅವರೆಲ್ಲ ಪೂಜೆ ಆದಮೇಲೆ ನೆಕ್ಸ್ಟು ನಮ್ಮ ಅಕ್ಕ ಆಯಿತು, ಅವ್ರದ್ದು ಆಯಿತು, ನಮ್ಮ ಭಾವ ಮತ್ತು ನಮ್ಮ ವಯಸ್ಸಿಯವರೆಲ್ಲ ಪೂಜೆ ಮಾಡ್ತಿದ್ದಾರೆ. ಅವರು ಬಂದು ಮಾಡಿದ್ರೆ ಅದೆಲ್ಲ ಕ್ಲಿಪ್ ಆ್ಯಡ್ ಮಾಡಿ ನೋಡಿ ನಿಮ್ಗೆ ಏನು ಅನ್ಸ್ಬೋದು. ನಮ್ಮ ಆಚರಣೆಗಳು ಈ ರೀತಿ ಇರುತ್ತೆ. ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಏನು ಅನಿಸ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ನಮ್ಮೂರಲ್ಲಿ ಹಬ್ಬ ಮಾಡಬೇಕು ಶ್ರದ್ಧೆ ಭಕ್ತಿಯಿಂದ ಹಿಂಗೆ ಮಾಡೋದು. ಇವಾಗ ಇದೆಲ್ಲ ವಸ್ತುನ ತಗೊಂಡು ಮನೆ ಒಳಗಡೆ ಹೋಗಬೇಕು. ಅದನ್ನು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದ್ದು ನೋಡ್ಬೋದು. ಇವಾಗ ಪೂಜೆ ಮಾಡಿಬಿಟ್ಟು ದೇವರು ನಮಸ್ಕಾರ ಮಾಡ್ಕೊಂಡು ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಪೂಜೆ ಮಾಡೋದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಏನು ಅದೇ ಹಾಕಿದ್ದೀರಾ ಅಂತ ಏನೋ ಅಂದ್ಕೋಬೇಡಿ. ಪೂಜೆ ಮಾಡ್ತಾಯಿರೋ ಇವಾಗ ಎಲ್ಲ ಆಯಿತು. ನೆಕ್ಸ್ಟು ನಮ್ಮ ವಯಸ್ಸು ಮತ್ತು ಸಂಜು ಇವರೆಲ್ಲ ಪೂಜೆ ಅವರು ಹಣೆಗೆಲ್ಲ ಇಟ್ಕೊಂಡು ಕರ್ಪೂರ ಪೂಜೆ ಮಾಡ್ತಾಯಿದ್ದಾರೆ. ಇವಳು ವಯಸ್ಸು ವೀಡಿಯೋ ಮಾಡ್ತಾಳೆ. ಅವಳು ಬಂದಾದ್ಮೇಲೆ ಇನ್ನು ಧೃತಿ ಮಾಡ್ತಾಯಿಲ್ಲ. ಅವಳು ಸ್ವಲ್ಪ ಸರಿಯಾಗಿ ವೀಡಿಯೋ ಮಾಡಿರಲ್ಲ. ಆ ಕಡೆ ಈ ಕಡೆ ಚಿಕ್ಕ ಹುಡುಗಲ್ವ, ಆ ಕಡೆ ಈ ಕಡೆ ಕ್ಯಾಮ್ರಾ ಅಲ್ಲಾಡ್ತಿಲ್ಲ. ಅದರಿಂದ ಸ್ವಲ್ಪ ವೀಡಿಯೋ ಈ ಥರ ಅನಿಸುತ್ತೆ, ಶೇಕ್ ಆಯ್ತಿದೆ ಕ್ಯಾಮ್ರಾ. ಇವಾಗೆಲ್ಲ ಪೂಜೆ ಆಯಿತು ಎಲ್ಲರದು. ಇವಾಗ ಬೆಳಿ ಪಂಚೆ ಬಟ್ಟೆಯಲ್ಲಿ ಸಿಂಬಿಗೆ ಒಂದು ಸಿಂಬಿ ಕಟ್ಕೊಂಡು ಮತ್ತು ಇನ್ನೊಂದು ಬೆಳಿ ಪಂಚೆನ ಹತ್ತಿ ಮಡಿಕೆಗೆ ಈ ಥರ ಕಟ್ಕೋಬೇಕು. ಮುಚ್ಚೋ ಥರ ಕಟ್ಟಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಆಗಿ ಎಲ್ಲ ಪೂಜೆ ಸಾಮಾನೆಲ್ಲ ಇದಾರಿತ್ತು. ಜೋಡಿಸಾದ್ಮೇಲೆ ತಪ್ಪಲೆಗೆ ಸುತ್ತ ಹೂವು ಕಟ್ಟಿ ಕರ್ಪೂರ ಗಂಧ ಕಡ್ಡಿ ಎಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ನಮಸ್ಕಾರ ಮಾಡ್ಕೊಂಡಾಯ್ತು ಎಲ್ಲರೂ. ಇವಾಗ ನಮ್ಮ ಅದನ್ನು ಜೋಪಾನಾಗಿ ಸಿಂಬಿ ಮೇಲೆ ಆ ಮಡಿಕೆನ ತಲೆ ಮೇಲೆ ಎತ್ತಿ ಜೋಪಾನಾಗಿ ಮೆತ್ತಿ ತಲೆ ಮೇಲೆ ಎತ್ಕೊತಾ ಇದ್ದಾರೆ. ಮೊದಲು ದೂರದಿಂದ ಎತ್ತತ್ತಾರೆ, ಇವಾಗ ಮನೆ ಹತ್ರನೇ ಆಯ್ತಲ್ಲ ಇಲ್ಲೇ ತಗೋತಾರೆ. ಒಬ್ಬರ ಮೇಲೆ ಒಂದೊಂದು ಆಚರಣೆ. ನಮ್ಮ ಮನೇಲಿ ಈ ಥರ ಆಚರಣೆ. ಇವಾಗ ಅದು ನಮ್ಮ ಅಕ್ಕ ಬಿಂದಿಗೆ ಎತ್ಕೊಂಡ್ರು, ಮತ್ತು ನಾನು ಚೆಂಬು ಎತ್ಕೊಂಡು ನಮ್ಮ ವಯಸ್ಸು ಪೂಜೆ ತಟ್ಟೆ ಎತ್ಕೊಂಡು ಮನೆ ಒಳಗಡೆ ಬರ್ಬೇಕಾದ್ರೆ ಮನೆ ಮುಂದೆ ಇಲ್ಲಿ ತೊಪ್ಪೆ ಹಾಕಿದ್ದೀವಿ. ನಾವು ತೊಪ್ಪೆ ಅಂತೀವಿ, ಸಗಣಿ. ಅದನ್ನು ಒಬ್ಬರು ಒಂದೊಂದು ಥರ ಕರೀತಾರೆ. ಅದನ್ನು ತೊಳ್ಕೊಂಡು ಮನೆ ಒಳಗಡೆ ಬರಬೇಕು. ಇದನ್ನು ತೊಳ್ಕೊಂಡು ಅದನ್ನು ಮನೆ ಒಳಗಡೆ ತಂದು ಅಲ್ಲಿರೋ ನೀರನ್ನು ಮನೆಯೆಲ್ಲ ಪ್ರದಕ್ಷಿಣೆ ಒಂದು ಸ್ವಲ್ಪ ಚಿಮುಕಿಸ್ಬೇಕು. ಎಲ್ಲ ಚಿಮುಕಿಸ್ಬಿಟ್ಟು ಅದಾದಮೇಲೆ ರಾತ್ರಿ ಮೊರೆ ಹೋದಸು ಅದನ್ನು ಹಾಕಿದ್ದೀನಿ. ಇದಾದಮೇಲೆ ಇದು ಒಳಗಡೆ ಇಟ್ಟು ಮಧ್ಯೆ ಪೂಜೆ ಎಲ್ಲ ಮಾಡಿದ್ವಲ್ಲ, ನಮಸ್ಕಾರ ಮಾಡ್ಕೊಂಡು ಪುನಃ ಕೈ ಮುಕ್ಕೊಂಡು ದೇವರು ಸಣ್ಣ ಮಾಡ್ಕೊಂಡು ಈ ಕಡೆ ತಂದು ಅಡುಗೆ ಮನೇಲಿ ಈ ಥರ ಮಡಗ್ದು. ಅಡುಗೆ ಮನೆ ಫುಲ್ ಕ್ಲೀನು. ಅಲ್ಲೇನು ಏನು ಮಾಡಿಲ್ಲ, ಅಡುಗೆನೂ ಮಾಡಿಲ್ಲ. ಇವಾಗ ರಾತ್ರಿ ಬೇರೆ ಕಡೆ ಸಪ್ರೇಟ್ ಅಡುಗೆ ಮಾಡ್ಕೊಂಡು ಅದಾದಮೇಲೆ ನಾವು ಜಾತ್ರೆಗೆ ಬಂದು ಜಾತ್ರೆ ಎಲ್ಲ ಜನ ಫುಲ್ ಬಂದು ಸೇರ್ತಾಯಿದ್ರು. ಕೊಂಡೆ ಸೌದೆ ಎಲ್ಲ ತಂದು ಗುಡ್ಡೆ ಹಾಕಿದ್ರು. ತೇರೆಲ್ಲ ರೆಡಿ ಮಾಡಿದ್ರು. ಕೊಂಡೆ ಸೌದೆ ಎಷ್ಟು ಸೇರಿತ್ತು ಅಂತ ನೀವೇ ನೋಡ್ಬೋದು.
ಇವತ್ತು ನೈಟೇ ಕೊಂಡೆ ಹಾಕೋದು. ಆ ಕೊಂಡಕ್ಕೆ ಬೆಂಕಿ ಹಾಕಿದ್ಮೇಲೆ ನಮ್ಮ ಮರಿ ಒದರ್ಸೋಕ್ಕೆ ಸ್ಟಾರ್ಟ್ ಮಾಡೋದು. ಮರಿ ಎಲ್ಲ ಒದರಿಸಿ ಆಮೇಲೆ ಮತ್ತೆ ಇಲ್ಲಿ ಕೊಂಡಾದ್ಮೇಲೆ ನಮ್ಮ ಮನೇಲಿ ಮರಿ ಎಲ್ಲ ಕುದಿರ್ತಾರೆ. ರಾತ್ರಿ ಎಲ್ಲ ಅಡುಗೆ ಮಾಡಿ ಎಡೆ ಇಕ್ಕೋದು. ನೋಡಿ ಇದೆಲ್ಲ ಜನ ಹಿಂಗೆ ಸೇರಿದ್ರು. ಹಾಗೆ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ನೈಟು ಏನೋ ಹೋಮ ಇರುತ್ತೆ ಬನ್ನಿ ಅಂದರೆ ನಮ್ಮ ಆವಾಗ ಮರಿ ಒದರಿಸ್ಬೇಕಲ್ವ, ನಮ್ಮ ಮನೆಯಿಂದ ಆದರೆ ಹೋಗೋಕ್ಕಾಗಿರಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಆರ್ಕೆಸ್ಟ್ರಾ ಇತ್ತು, ಮತ್ತು ಮಕ್ಕಳ ಆಟಿಕೆಗಳು ಈ ಥರ ತೊಟ್ಲು ಇದೆಲ್ಲ ಇತ್ತು, ಚೆನ್ನಾಗಿತ್ತು ನೋಡಿಕೊಂಡು ಹಂಗೆ ಬಂದು ರಾತ್ರಿ 7:30 8:30 ಅಷ್ಟೊತ್ತಲ್ಲಿ ನಾವು ಮರಿ ಒದರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೊಂಡಕ್ಕೆ ಬೆಂಕಿ ಹಾಕಿ ಸ್ಟಾರ್ಟ್ ಮಾಡಿದಾಗ ಆವಾಗ ನಮ್ಮ ಮನೇಲಿ ಮರಿ ಒದರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಅದೇ ಹೊಸ್ನೀರು ತಗೊಂಡು ಆ ನೀರಲ್ಲಿ ಮತ್ತು ಅರಿಶಿನ ಕುಂಕುಮ ಗಂಧ ಕಡ್ಡಿ ಕರ್ಪೂರ ಬಾಳೆಹಣ್ಣು ಕಾಯಿ ಮೆಸ್ತೆ ಹೊಸ್ದಾಗೆಲ್ಲ ಇಟ್ಟು ಅದನ್ನು ಹೊಸ್ನೀರು ಆ ನೀರು ತಗೊಂಡು ಮತ್ತೆ ಗಂಡ ಕಡ್ದು ಧೂಪ ಹಾಕಿ ಮರಿ ಪೂಜೆ ಮಾಡಿಬಿಟ್ಟು ಮರಿ ಒದರ್ತೀವಿ. 2 ಮರಿನೂ ಒದರ್ಮೇಲೆ ಆಮೇಲೆ ಮರಿ ಕೊಯ್ಯೋರು ಕರೆದು ಮರಿ ಕೊಯ್ದು ಮತ್ತೆ ಧೂಪ ಹಾಕ್ತೀವಿ. ಅದನ್ನೇನು ಆ್ಯಡ್ ಮಾಡಿಲ್ಲ, ಅದೆಲ್ಲ ಪ್ರಾಣಿ ಹಿಂಸೆ ಏನಾರು ಅಂದ್ಬಿಡ್ತಾರೆ ಅಂದ್ಬಿಟ್ಟು ಬರೀ ಇಷ್ಟು ಮಾತ್ರ ಆ್ಯಡ್ ಮಾಡಿದ್ದೀನಿ. ಮತ್ತು ನನ್ನ ಮಕ್ಕಳೆಲ್ಲ ಪೂಜೆ ಮಾಡಿದ್ರು, ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿ ಅದ್ಬಿಟ್ಟು ಮರಿಗೆ ಮನೆ ಒಳಗಡೆನೇ ತೀರ್ಥ ಹಾಕ್ತೀವಿ. ಇಲ್ಲೆಲ್ಲ ಮನೆ ಒಳಗಡೆ ತೀರ್ಥ ಹಾಕಿ ಪೂಜೆ ಮಾಡ್ತಿದ್ದೀವಿ. ಮರಿ ಎಲ್ಲ ಹೋದ್ರಾದ್ಮೇಲೆ ಆಮೇಲೆ ಮತ್ತೆ ಅದನ್ನು ಮರಿ ಕೊಯ್ಬಿಟ್ಟು ಮತ್ತೆ ಅದನ್ನು ಪೂಜೆ ಮಾಡಿಬಿಟ್ಟು ಆಮೇಲೆ ದೇವರಿಗೆ ಎಡೆ ಇಕ್ಕೋಕ್ಕೆ ಅದನ್ನು ರೆಡಿ ಮಾಡ್ಕೊತೀವಿ. ರೆಡಿ ಮಾಡ್ಕೊಂಡು ಅದನ್ನೇ ಕ್ಲಿಪ್ ಆ್ಯಡ್ ಮಾಡಿಲ್ಲ. ಇವಾಗ ಕೊಂಡಾಯ್ತಿತ್ತು ಈ ಥರದ್ದು ಅದು ಕ್ಲಿಪ್ ಸ್ವಲ್ಪ ಇತ್ತು, ಅದನ್ನೇ ಆ್ಯಡ್ ಮಾಡಿದ್ದೀನಿ. ಕೊಂಡಕ್ಕೆ ಬೆಂಕಿ ಎಲ್ಲ ಉರಿತಿತ್ತು. ಮತ್ತು ಅದ್ರ ಮೇಲೆ ದೇವ್ರ ಕೊಂಡಾದಮೇಲೆ ಇದು ಸತ್ಗೆದೆಲ್ಲ ಕೊಂಡಾಯ್ತಿದ್ದಾರೆ ನೋಡ್ಬೋದು. ನೆಕ್ಸ್ಟ್ ಏನು ಕೊಂಡ ಇರುತ್ತೆ ಅದನ್ನು ಹಾಕ್ತೀನಿ ನೋಡ್ಬೋದು. ಇವಾಗ ದೇವರೆಲ್ಲ ಕೊಂಡಾದಾದ್ಮೇಲೆ ಇವಾಗ ದೇವ್ರ ಮುಂದೆ ಒಂಥರ ಕುರುಜು ಅಂತ ಇರ್ತದೆ. ಇವಾಗ ನೋಡಿದೆ ಆವಾಗಲೇ ಆ್ಯಡ್ ಮಾಡಿದ್ದೀನಿ ನೋಡಿ, ಒಂಥರ ಅಲ್ಲಿಗೆ ಎಳ್ನೀರು ಪೂಜೆ ಮಾಡ್ಕೊಂಡು ಅದನ್ನು ಮನೆಗೆ ತಗೋಬೇಕು. ಮನೆಗೆ ತಗೊಬಂದು ಅದನ್ನು ಮನೆಗೆಲ್ಲ ಇಟ್ಟು ಅದನ್ನು ದೇವರು ಅಲ್ಲಿ ಅಡುಗೆ ಮನೆ ನಾವು ಎಲ್ಲಿ ಎಡೆ ಇಕ್ತೀವಿ ಅಲ್ಲಿ ಮಾಡಿಬಿಟ್ಟು ಅದನ್ನು ಪೂಜೆ ಮಾಡಬೇಕು. ಅದನ್ನು ಆ್ಯಡ್ ಮಾಡಿದ್ದು ನೋಡ್ಬೋದು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಚರಣೆಗಳು ಹೀಗಿವೆ ನೋಡಿ. ಈ ಥರ ನಾವು ಅಂದರೆ ಶ್ರದ್ಧೆ ಭಕ್ತಿಯಿಂದ ಏನು ಅಂದರೆ ರುಚಿ ಏನು ನೋಡದೆ ಅಡುಗೆ ಮಾಡಿ ಅದನ್ನು ದೇವ್ರಿಗೆ ಎಡೆ ಇಕ್ಕಿದೆ. ಅದಾದಮೇಲೆ ನಾವು ಪುನಃ ಬೆಳಿಗ್ಗೆ ಬುಧವಾರ ಈ ಥರ ಎಲ್ಲ ಅಡುಗೆ ಮಾಡಿದ್ದು. ರಕ್ತ ಹುರಿದಿದ್ದು ಮತ್ತು ಬಿಳಿ ಅನ್ನ, ಮುದ್ದೆ, ಚಿಕನ್ ಅಂದರೆ ಬೋಟಿ ಗೊಜ್ಜು ಆದರೆ ಇದು ಮಟನ್ ಸಾಂಬಾರು. ಇದರೆಲ್ಲ ಫುಲ್ಲು ಚರ್ಬಿ ಎಲ್ಲ ಮೇಲ್ಗಡೆ ಆಯ್ತಾಯಿದೆ. ಅದನ್ನು ಗೀ ರೈಸ್ ಮಾಡಿದ್ದು ಸ್ವಲ್ಪ. ಇದು ತಲೆ ಕಾಲಲ್ಲಿ ಇರುತ್ತಲ್ಲ ಅದು ಮಿದ್ಲೆ ಅಂತಾರೆ, ಅದನ್ನು ಹುರಿದಿರೋದು. ಅದಾದಮೇಲೆ ಚಿಕನ್ ಆವಾಗಲೇ ತೋರಿಸ್ತೀನಿ. ಮತ್ತು ಇನ್ನೊಂದು ಕ್ಲಿಪ್ ಇತ್ತು, ಅದನ್ನು ಮತ್ತು ರಕ್ತ ನೋಡಿ ಈ ಥರ ಇನ್ನೊಂದು ಸ್ವಲ್ಪ ಡ್ರೈಯಾಗಿ ಇನ್ನೊಂದು ಟೇಸ್ಟಿಯಾಗಿ ಇನ್ನೊಂದು ಥರ ಸಾಂಬಾರಾಗಿ ಸ್ವಲ್ಪ ಹುರಿತಾ ಇರೋದು, ಫ್ರೈ ಮಾಡ್ತಾ ಇರೋದು. ನಾವು ಹುರಿತೀವಿ ಅಂತೀವಿ, ನಿಮ್ಮ ಕಡೆ ಫ್ರೈ ಏನೋ, ನಮ್ಮ ಕಡೆ ಇದು ಇನ್ನೇನಪ್ಪ ವಿಶೇಷ ಅಂದರೆ ಇದನ್ನು ಊರು ಮಾಂಸ ಅಂತಾರೆ. ಇದು ಬರೀ ಖಂಡವಾಗಿರೋ ಮಾಂಸನೇ ಎತ್ಕೊಂಡು ಅದನ್ನು ಮಾಡೋದು ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದನ್ನು ಬೇಕಾದ್ರೆ ಒಂದಿನ ವ್ಲಾಗ್ ಮಾಡಿ ಹಾಕ್ತೀನಿ, ಅದೊಂದು ಸಪ್ರೇಟ್ ರೆಸಿಪಿ. ಅದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ, ಹೇಳೋಕ್ಕೆ ಆಗೋಲ್ಲ. ಅದಂತೂ ಊರು ಮಾಂಸ. ಇದು ಮಟನ್ ಸಾಂಬಾರು. ಮಟನ್ ಸಾಂಬಾರಲ್ಲಿ ಮಟನ್ ಎಲ್ಲ ಅಂದರೆ ಫುಲ್ಲು 2 ಮರಿ ಮಟನ್ ಸಾಂಬಾರಲ್ಲ ಫುಲ್ಲು. ಇದು ಫ್ರೈ ಮತ್ತು ಸೌತೆಕಾಯಿ ನಿಂಬೆಹಣ್ಣು ಇದೆಲ್ಲ ಚೆನ್ನಾಗಿತ್ತು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬುಧವಾರ ನಾವೇನು ಜಾತ್ರೆಗೆ ಹೋಗಿಲ್ಲ. ಬುಧವಾರ ನಮ್ಮ ಮನೇಲಿ ಅಡುಗೆ ಮಾಡೋದು ನೆಂಟರೆಲ್ಲರೂ ಇಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಜಾತ್ರೆ ಬಗ್ಗೆ ಹಾಕ್ತೀನಿ.